ಇದ್ರಿ ಮಂಜು ಅವ್ರ ಮನೆ ಕೂಡ ಬಿಗ್ ಬಾಸ್ ರೀತಿ ಇತ್ತು ಅಂತಂದ್ರೆ ಎಷ್ಟು ಜನ ಇರ್ತಾ ಇದ್ರಿ ಅಲ್ಲಿ? ಸೊ ಏನ್ ನಿಮ್ಗೆ ಅಲ್ಲಿ ಟಾಸ್ಕ್ ಏನಿರ್ತಾ ಇತ್ತು ಹಾಗಾದ್ರೆ? ಅಂದ್ರೆ ಇದು ಆಕ್ಚುಲಿ ಇದು ದೊಡ್ಡ ಸ್ವಭಾವ ಮಂಜುದು, ಅಂದ್ರೆ ಜನರಸ್. ಆ ಟೈಮಲ್ಲಿ ಎಷ್ಟೊಂದು ಜನ ಥಿಯೇಟ್ರ್ ಹುಡುಗರಿಗೆಲ್ಲ ಉಳ್ಕೊಳಕ್ಕೆ ಜಾಗ ಇರಲಿಲ್ಲ, ಆಮೇಲೆ ರೆಂಟ್ ಕಟ್ಟಕ್ಕೆ ಜಾಗ ಇರಲಿಲ್ಲ, ಅಡುಗೆಗೆ ಪ್ರಾಬ್ಲಮ್ ಆಗ್ತಿತ್ತು, ಯಾಕಂದರೆ ಊರು ಹೋಗೋಕ್ಕಾಗಿರಲಿಲ್ಲ ಅವರೆಲ್ಲ. ಸೊ ಅವ್ರ ಮನೇಲೇ ಇಳಿಸ್ಕೊಂಡು ಅವ್ರ ಮನೆಯಲ್ಲೇ ನಮ್ಮನ್ನೆಲ್ಲ ಅಲ್ಲಿ ಇಟ್ಕೊಂಡು ನಮಗೆಲ್ಲ ಆಲ್ಮೋಸ್ಟ್ ಸಾಕಿದ್ದಾರೆ. ಸೊ ಐ ಥಿಂಕ್ ದಟ್ ಈಸ್ ಅ ಬಿಗ್ ಪ್ಲಸ್. ಈಗ ನೀವು ಹೇಳ್ತಾ ಇದ್ರಿ ಅಂದರೆ ಉಗ್ರಮ್ ಅನ್ನೋ ಸಿನಿಮಾದಿಂದ ಬಂದಿರೋ ಹೆಸರಾದರೂ ಕೂಡ ಅವರು ನಿಜ ಜೀವನದಲ್ಲಿ ಮಂಜು ತುಂಬ ಕೋಪ ಮಾಡ್ಕೋತಾ ಇದ್ದಾರೆ, ಕೋಪ ಸ್ವಭಾವ. ಅವ್ರು ಒಂದು ಹೇಳಿದಾರಲ್ಲ, ಒಂದು ಒಳ್ಳೇದಕ್ಕೆ ಅವ್ರೊಂದು ಹೇಳಿದ್ದಾರೆ, ನೀವು ನನ್ನ ಜೊತೆ ಹೆಂಗೆ ಬಿಹೇವ್ ಮಾಡ್ತೀರೋ ನಾನು ಅಷ್ಟೇ, ನೀವು ನನ್ನ ಪ್ರೀತಿ ತೋರಿಸಿದ್ರೆ ನಾನು ನಿಮ್ಗೆ ವಾಪಸ್ ಪ್ರೀತಿ ತೋರಿಸ್ತೀನಿ. ನೀವೇನಾದರೂ ಸ್ವಲ್ಪ ಕೆಣಕಕ್ಕೆ ಬಂದರೆ ಇದೆ ಒಟ್ಟಲ್ಲಿ ಮುಂದೆ ಕಾದಿದೆ ಹಂಗಂದ್ರೆ. ಆಗಿದೆ. ಎಸ್, ಈಗ ಜಗದೀಶ್ ಅವರು ಮತ್ತು ಮಂಜು ಅವರ ಒಂದು ಜಟಾಪಟಿ ಅದೊಂದು ಲವ್ ಸ್ಟೋರಿ. ಅದು ಮಂಜು ಗೊತ್ತಾಯ್ತು ಅನ್ಸತ್ತೆ ಒಂದು ಟೈಮಲ್ಲಿ, ಅಂಕಲ್ ಬೇಕು ಅಂತ ಆಗ್ತಾರೆ, ಏನಾದ್ರು ಇನ್ನು ಸ್ವಲ್ಪ ಮಾಡಿದ್ರೆ ಇದೆ ಅಂತ. ಅದು ಹೆಂಗೆ ತಡ್ಕೊಂಡು ಹೆಂಗಿದ್ನೋ ಗೊತ್ತಿಲ್ಲ, ನಮಗೂ ಅದೊಂದು ಹೊಸ ಇದು, ಯಾಕಂದ್ರೆ ಇಷ್ಟೊಳಗೆ ಬಿದ್ದ್ಬಿಡ್ತಿತ್ತು. ಜಗದೀಶ್ ಅವರು ಒಂಥರ ಮೆಂಟ್ಲು, ಅವ್ರಿದ್ರೇನೆ ಒಂಥರ ಬೆಸ್ಟ್, ಒಂಥರ ಎಂಟರ್ಟೈನ್ಮೆಂಟ್ ಆಗಿದೆ. ಅವ್ರು ಜಗದೀಶ್ ಅವರು ಒಂಥರ ಮೆಂಟ್ಲ್ ಇದ್ದಂಗೆ, ಅವ್ರಿದ್ರೆ ಒಂಥರ ಮಜಾ ಇದೆ, ನಾವು ಎಂಜಾಯ್ ಮಾಡ್ತಿದ್ದೀರಿ. ಅವ್ರದ್ದು ಮತ್ತೆ ಇವ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯ್ತು. ಈಗ ನಿಮ್ಮ ಸ್ನೇಹಿತರನ್ನ ಹೊರತುಪಡಿಸಿ ಒಳಗಡೆ ಇರುವಂಥ ಯಾವ ಕಂಟೆಸ್ಟೆಂಟ್ಸ್ನ ನೀವು ತುಂಬ ಅಂದರೆ ಅಬ್ಸರ್ವ್ ಮಾಡ್ತಾ ಇದ್ದೀರಿ? ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಜಗದೀಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಚುಲಿ ಆಡ್ತಾ ಇದ್ದಾರೆ. ಯಾಕಂದರೆ ಒಂದು 2 ಸೀಸನ್ ಹಿಂದೆ ನಾನು ಬಿಗ್ ಬಾಸಲ್ಲಿ ಕೆಲಸ ಮಾಡಿದ್ದೆ. ಬಿಹೈಂಡ್ ದ ಸೀನ್ಸು ಗೊತ್ತಾಗತ್ತೆ ನಮಗೆ ಯಾರ್ಯಾರು ಏನೇನು ಮಾಡ್ಬೋದು ಅಂತ. ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಲಾಸ್ಟ್ ತನಕ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬಿಟ್ಟರೆ ನನಗೆ ಧರ್ಮಕೀರ್ತಿರಾಜ್ ಸಖತ್ತಾಗಿ ಆಡ್ತಿದ್ದಾರೆ ಅಂತ ಇದೆ, ತುಂಬ ಕಾಮು ಆ ಥರ ಬೇಕಾಗತ್ತೆ. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದೇ, ಬಿಗ್ ಬಾಸ್ನ ಬ್ಯಾಕ್ ಹ್ಯಾಂಡಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂಥದ್ದು ಹೆಂಗಿರುತ್ತೆ ನಿಮಗೆ? ಬ್ಯಾಕ್ ಹ್ಯಾಂಡಲ್ ಅಂತವ್ರಿಗೆ ಏನು ಅಬ್ಸರ್ವೇಷನ್ ಇರುತ್ತೆ, ಏನು ಚಾಲೆಂಜಸ್ ಇರ್ತದೆ, ಇದೆಲ್ಲ ನೋಡಿದಾಗ ಹೆಂಗೆ ಅನ್ಸುತ್ತೆ? ಈಗ ನಿಮ್ಮ ಸ್ನೇಹಿತರೆ ಅಲ್ಲಿ ಒಳಗಿದ್ದಾರೆ, ಅದನ್ನ ಹೆಂಗಂತ? ನಾವೆಲ್ಲ ನೋಡೋದು ಒಂದು 24 ಅವರ್ಸಲ್ಲಿ ನಡೆದಿರೋದು. ಅದು ಇಷ್ಟೇ ಕ್ಯಾಮ್ರಾ ಅಷ್ಟೇ ಸ್ಟೋರಿಗಳು. ನಮ್ಗೆ 70 ಕ್ಯಾಮ್ರಾ ನೋಡಬೇಕಾಗತ್ತೆ ಸರ್. ಒಬ್ಬೊಬ್ರು ಏನೇನೋ ಮಾಡ್ತಿರ್ತಾರೆ ಒಂದೊಂದು ಜಾಗದಲ್ಲಿ, ಯಾರೋ ಸಡನ್ನಾಗಿ ಏನೋ ಚೇಷ್ಟೆ ಮಾಡ್ಬಿಡ್ತಾರೆ. ನಾವು ನೋಡ್ಕೊಂಡಿರ್ಬೇಕು ಯಾರಾದರೂ ಅಲ್ಲಿ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಸಿಗ್ತಾ ಅಂತ. ಯಾಕಂದರೆ ಎಲ್ಲನೂ ಒಂದೇ ಟೈಮಲ್ಲಿ ಸ್ಟ್ರೀಮ್ ಮಾಡೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ನೀವು ನೋಡೋದು ಬರೀ ಒಂದು 10% ಅಂತ ಹೇಳ್ಬೋದು. 90% ಹಿಂದ್ಗಡೆ ಕೆಲಸ ಮಾಡೋರು ಗೊತ್ತಿರುತ್ತೆ. ಈಗ ಮಂಜು ಅವ್ರ ಜೊತೆ ಉಳಿದ ಕಂಟೆಸ್ಟೆಂಟ್ಸ್ ಇರುವಂಥದ್ದು, ಸೊ ಅದೆಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಬರುವಂಥದ್ದು ದೊಡ್ಡ ಚಾಲೆಂಜ್ ಇದೆ, ಹೌದಾ? ಸೊ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ನಿಮ್ಗೆ ಹೇಳೋದಾದರೆ? ಆ್ಯಕ್ಚುಲಿ ಫಸ್ಟ್ ವೀಕು ಇನ್ನು ಇವಾಗ ಸ್ವಲ್ಪ ಶುರು ಆಗಿದೆ. ಅದರಲ್ಲೇ ನಾನು ಸ್ವಲ್ಪ ಜನನ ಅಬ್ಸರ್ವ್ ನಾವೇನು ನೋಡಿದ್ದೀವೋ ಇಲ್ಲಿ ತನಕ, ಧರ್ಮಕೀರ್ತಿರಾಜ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಹುಡುಗಿರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇಲ್ಲ ಸರ್, ನಮ್ಕಿಂತ ಮೇಯ್ನು ನಮ್ಮ ಮಾದಿ ಕೊಡಿ ಮತ್ತೆ ಇವ್ರನ್ನ ಮಾತಾಡ್ಸಿ. ಇಲ್ಲ, ಅದರಲ್ಲಿ ಭವ್ಯಗೌಡ ಅಂತ ಇದಾರಲ್ಲ, ಅವ್ರಿಗೆ ನಂಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದೆ, ಅವ್ರು ಒಬ್ರು ಗೊತ್ತು ನಂಗೆ. ಅದರಲ್ಲಿ ಬಿಗ್ ಬಾಸಲ್ಲಿ ಮಂಜ ಟಾಸ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಅವ್ನು ಗೊತ್ತು, ಯಾಕಂದರೆ ಅವ್ನು ಗೊತ್ತು, ಅವ್ನು ಖಂಡಿತ ಅವನು ಪ್ಲೇಯರ್, ಅವನು ಚೆನ್ನಾಗಿ ಆಡ್ತಾನೆ. ಎಲ್ಲ ಸ್ಪೋರ್ಟ್ಸಿಂದ ಬಂದಿದ್ದ ಅವನು. ಸೊ ಟಾಸ್ಕೆಲ್ಲ ಇದು ಮಾಡ್ತಾನೆ, ಪಕ್ಕ ಅವ್ನು ಖಂಡಿತ ಫೈನಲಿಸ್ಟ್ ನೋಡ್ತೀವಿ ಅವನು ಅಂತ ನಮಗೆ. ಅಂದರೆ ಸಹಜವಾಗಿ ಈಗ ಒಂದು ಆಟ ಶುರುವಾಗಿದೆ, ಒಂದೇ ವಾರಕ್ಕೆ ಯಮುನಾ ಅವ್ರು ಹೊರಗೆ ಬಂದಿದ್ದಾರೆ. 2ನೇ ವಾರ ಬರೋದಾದ್ರೆ ಯಾರು ಬರ್ಬೋದು ಅಂತ ನಿಮ್ಮ ಲೆಕ್ಕಾಚಾರ? ಈ ವರ್ಷ ಈ ಟೈಮ್ ಕ್ಯಾಪ್ಟನ್ ಇದಾರಲ್ಲ, ಸ್ವಲ್ಪ ನಂಗೆ ವೀಕ್ ಅನಿಸ್ತಾ ಇದ್ದಾರೆ. ಅವ್ರು ಹೊರಗೆ ಬರ್ಬೋದೇನೋ. ಯಾಕಂದರೆ ಪುಟಿಕ ಕ್ಯಾಪ್ಟನ್ಸಿ ಸಿಗೋದು ತುಂಬ ಕಷ್ಟ. ಇದೇನೋ ಸುಮ್ಮನೆ ಹಂಗೆ ಏನೋ ಭಕ್ಷ್ಯ ಕೊಡ್ದಂಗಿತ್ತು, ಅದಕ್ಕೆ ಅದಿನ್ನ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಇವಾಗಲೇ ಹೇಳೋಕ್ಕಾಗಲ್ಲ, ಬಟ್ ನನ್ನ ಪ್ರಕಾರ ನನಗೇನೋ ಅವ್ರು ಸ್ವಲ್ಪ ವೀಕ್ ಲಿಂಕ್ ಅಂತ ಅಂದ್ಕೊಂಡು. ಕೆಲವು ವರ್ಷಗಳ ಸ್ನೇಹಿತರು ಮಂಜು ತುಂಬ ಈ ಸಂದರ್ಭನ ನಾವು ಅವ್ರನ್ನ ನೋಡೋಕ್ಕೆ ಇಷ್ಟ ಇರಲಿಲ್ಲ, ಅಂಥದ್ದೊಂದು ಸಿಚುವೇಶನ್ನ ಫೇಸ್ ಮಾಡಿದ್ದಾರೆ ಅನ್ನೋವಂಥದ್ದು ನೀವು ಕಂಡಂಗೆ ಹೇಳೋದಾದರೆ? ಸರ್, ನಮ್ಮದು ಲೈಫ್ ಹೆಂಗಂದರೆ ಎಲ್ಲ ಟೈಮಲ್ಲೂ ಕಾಸಿರಲ್ಲ ಸರ್. ಒಂದೊಂದು ತುಂಬ ನನಗಿದೆ ಬಿಡಿ, ನಮ್ಮ ಅಪ್ಪ ಅಮ್ಮ ಮಾಡಿಟ್ಟಿದ್ದಾರೆ ಸ್ವಲ್ಪ, ಅಲ್ಲಿ ಅಪ್ಪ ಕೊಡಪ್ಪ 500 200 ಕೊಡಪ್ಪ ಅಂದರೆ ತೊಗೊಂಬರ್ಬೋದು. ಪಾಪ ಇದು ಮ್ಯಾಟ್ರಿಮೋನಿ ಸೈಟ್ ಅಲ್ಲ ಇದು, ಆರಾಮಾಗಿರೋ. ನಾನು ಅವ್ನು ರಿಯಲ್ ಸ್ಟ್ರಗಲ್ ನೋಡಿದ್ದೀನಿ. ಕಾಸು ಕಳ್ಕೊಳ್ಳೋದೊಂದು ಇದೆಯಲ್ಲ, ಅದರಷ್ಟು ಇದಿಲ್ಲ. ಕಷ್ಟಪಟ್ಟು ಸಂಪಾದಿಸಿದ್ರನ್ನ ಹಂಗೆ ಏನೋ ಒಂದು ಸಡನ್ನಾಗಿ ಹೋಗ್ಬಿಡತ್ತಲ್ಲ, ಅದು ಅದನ್ನೂ ಪಾರ್ ಮಾಡಿಕೊಂಡು ಇವಾಗ ಮ್ಯಾಕ್ಸ್ ಸಿನಿಮಾದಲ್ಲಿ ನಾವು ಅದಕ್ಕೂ ಕಾಯ್ತಿದ್ದೀವಿ. ಯಾಕಂದರೆ ಇವಾಗ ಅನದರ್ ದೊಡ್ಡ ಸಿನಿಮಾ ಅನ್ನೋದೇ ಹೇಳ್ಬೋದು ಈ ವರ್ಷಕ್ಕೆ. ಸೊ ಅದಕ್ಕೆ ಕುತೂಹಲ ಇದೆ.
ಐ ಆಮ್ ಶ್ಯೂರ್ ಹೀಲ್ ಕಮ್ ಬ್ಯಾಕ್. ನಾವು ಆಮೇಲೆ ಇನ್ನೊಂದು ಅದು ಹೀರೋ ಟೈಮಲ್ಲಿ ನೋಡಿದ್ದೀವಿ. ಹೀರೋ ಸಿನಿಮಾ